ಆತ್ಮೀಯರೇ, ನಾನು ಕನ್ನಡ ಗುರುಜಿ ರಾಘವೇಂದ್ರ ಕುಲಕರ್ಣಿ ಅಂತ. ಇವತ್ತು ಮೊಬೈಲ್ ನಾಲೆಜ್ ಗುರು ಅನ್ನುವಂತಹ ವಿಷಯದ ಆಧಾರದ ಮೇಲೆ, ಅಂದರೆ ಮೊಬೈಲ್ನಲ್ಲಿ ಕೆಲವು ಮೊಬೈಲ್ ಸೆಟ್ಟಿಂಗ್ಗಳು ನಮಗೆ ಗೊತ್ತಿರಲ್ಲ. ಆ ವಿಷಯವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಒಂದು ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮೊಬೈಲು ಅನಿರೀಕ್ಷಿತವಾಗಿ ಯಾರಾದರೂ ಕಳ್ಕೊಂಡಿದ್ರೆ, ಆ ಮೊಬೈಲ್ ಯಾರಾದರೂ ಹತ್ತಿರ ಸಿಕ್ಕರೆ ಅವರು ಇಮಿಡಿಯೇಟ್ಲಿ ಮಾಡೋದು ಸ್ವಿಚ್ ಆಫ್. ಆದರೆ ಈ ಸ್ವಿಚ್ ಆಫ್ ಮಾಡುವಂಥ ಸಂದರ್ಭದಲ್ಲಿ ನೀವೇನಾದರೂ ಒಂದು ಸೆಟ್ಟಿಂಗು ಮಾಡಿದ್ದೇ ಆದರೆ ಆ ಸ್ವಿಚ್ ಆಫೇ ಆಗೋದಿಲ್ಲ. ಹಾಗಾದರೆ ಏನು ಮಾಡಿರಬೇಕು? ಸ್ವಿಚ್ ಆಫ್ ಮಾಡಬೇಕು ಅಂತ ಅನ್ನೋದಾದರೆ ಆವಾಗ ಅದಕ್ಕೊಂದು ನೀವು ಪಾಸ್ವರ್ಡ್ ಕೊಟ್ಟಿದ್ದೆ ಆದರೆ ಪಾಸ್ವರ್ಡ್ ಹಾಕುವವರೆಗೆ ಅದು ಸ್ವಿಚ್ ಆಫ್ ಆಗೋದಿಲ್ಲ. ಹಾಗಾದರೆ ಅದನ್ನು ಪಾಸ್ವರ್ಡ್ ಹಾಕೋದು ಹೇಗೆ, ಸೆಟ್ಟಿಂಗ್ ಇರೋದು ಹೇಗೆ ಅನ್ನೋದನ್ನು ನೋಡೋಣ. ಸರಿನಾ? ಬನ್ನಿ ನೋಡೋಣ. ಕನ್ನಡ ಬಂಧುಗಳೇ, ಈಗ ನನ್ನ ಮೊಬೈಲ್ ಸ್ಕ್ರೀನನ್ನು ನೋಡ್ತಾ ಇದ್ದೀರಿ. ಈ ಮೊಬೈಲ್ ಸ್ಕ್ರೀನಲ್ಲಿ ತಮ್ಮ ಹತ್ರ ಕೂಡ ಒಂದು ಸೆಟ್ಟಿಂಗ್ ಆ್ಯಪ್ ಇರುತ್ತೆ. ಆ ಸೆಟ್ಟಿಂಗ್ ಆ್ಯಪ್ ಎಲ್ಲಿದೆ ಅನ್ನೋದನ್ನು ಹುಡುಕಾಡ್ತಾ ಹೋಗಿ. ಆ ಸೆಟ್ಟಿಂಗ್ ಆ್ಯಪನ್ನು ಸಿಕ್ಕ ನಂತರ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನನ್ನ ಮೊಬೈಲ್ನಲ್ಲಿ ಸೆಟ್ಟಿಂಗ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ನಂತರ ಈ ರೀತಿ ಕಾಣಿಸುತ್ತೆ. ಅಲ್ಲಿ ಸರ್ಚ್ ಬಾರ್ನಲ್ಲಿ ಪಾಸ್ವರ್ಡ್ ಅಂತ ಟೈಪ್ ಮಾಡಿ. ಯಾವಾಗ ಪಾಸ್ವರ್ಡ್ ಟೈಪ್ ಮಾಡ್ತಿರೋ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ರಿಕ್ವೈರ್ಡ್ ಪಾಸ್ವರ್ಡ್ ಟು ಪವರ್ ಆಫ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಇಲ್ಲಿ ಮುಂದ್ಗಡೆ ಹೋದಾಗ ರಿಕ್ವೈರ್ಡ್ ಪಾಸ್ವರ್ಡ್ ಟು ಪವರ್ ಆಫ್ ಅಂತ ಬರುತ್ತೆ. ಇಲ್ಲಿ ಇದನ್ನು ಎಕ್ಸೆಸ್ ಮಾಡಿ. ಎಕ್ಸೆಸ್ ಮಾಡಿದ ಬಳಿಕ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಅದು ಪಾಸ್ವರ್ಡ್ ಹಾಕಿ ತದನಂತರ ಮತ್ತೆ ನೀವು ಬ್ಯಾಕ್ ಹೋಗಿದ ನಂತರ ತಾವು ಟ್ರೈ ಮಾಡ್ಬೋದು. ಏನಪ್ಪ ಅಂತಂದರೆ, ಸ್ವಿಚ್ ಆಫ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಏನಾಗುತ್ತೆ ಅಂತ. ಸ್ವಿಚ್ ಆಫ್ ಮಾಡೋದಕ್ಕೆ ಹೋದರೆ ಮತ್ತೆ ನಿಮಗೆ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಅಂದಾಗ ಮಾತ್ರ ಅದು ಸ್ವಿಚ್ ಆಫ್ ಆಗುತ್ತೆ, ಇಲ್ಲಾದರೆ ಆಗೋದಿಲ್ಲ. ಕಂಡ್ರಲ್ಲ, ಹೊಸ ವಿಷಯ, ಹೊಸ ಜ್ಞಾನ. ಹೀಗೆ ನನ್ನ ಚಾನಲ್ಗೆ ತಾವು ಮೊದಲಿಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅಂತ ಹೇಳ್ತಾ